ಕೋಟೆಯ ಪಂಪಾಪತಿ ದೇವಸ್ಥಾನದ ಬೀಗ ಹೊಡೆದು ಕಳ್ಳತನ. ಕಂಪ್ಲಿ ನಗರದ ಕೋಟೆಯಲ್ಲಿ ಇರುವ ಐತಿಹಾಸಿಕ ಪಂಪಾಪತಿ ದೇವಸ್ಥಾನದಲ್ಲಿ ಇಂದು ಮಧ್ಯಾಹ್ನ ದೇವಸ್ಥಾನದ ಬಾಗಿಲ ಬೀಗ ಹೊಡೆದು ಕಳ್ಳತನ ಮಾಡಿದ್ದಾರೆ. ಎಸ್ ವೀಕ್ಷಕರೇ, ಶ್ರಾವಣ ಮಾಸದಿಂದ ಹಬ್ಬಗಳು ಪ್ರಾರಂಭವಾಗುವುದರ ಜೊತೆಗೆ ಕಂಪ್ಲಿ ತಾಲೂಕಿನಲ್ಲಿ ಕಳ್ಳತನ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಕಂಪ್ಲಿ ಕೋಟೆಯ ಐತಿಹಾಸಿಕ ದೇವಸ್ಥಾನ ಶ್ರೀ ಪಂಪಾಪತಿ ದೇವಸ್ಥಾನದ ಬಾಗಿಲಿನ ಬೀಗ ಹೊಡೆದು ಗುಡಿಯೊಳಗೆ ಇದ್ದ ಅಪರೂಪದ ಹಾಗೂ ಇತಿಹಾಸ ಇರುವ 3 ಗಂಟೆಗಳಿಂದ ಕಳ್ಳರು ಕಳ್ಳತನ ಮಾಡಿದ್ದಾರೆ. ದೇವರ ಹುಡ್ಡಿಯನ್ನ ಹೊಡೆಯಲು ಕೂಡ ಯತ್ನಿಸಿದ್ದಾರೆ ಕಳ್ಳರು. ವೀಕ್ಷಕರೇ, ದೇವರ ಗುಡಿಗೂ ರಕ್ಷಣೆ ಅವಶ್ಯಕತೆ ಇರುವಾಗ ಇನ್ನು ಸಾರ್ವಜನಿಕರ ಮನೆ ಕಳ್ಳತನವಾಗುವುದರಲ್ಲಿ ಅಚ್ಚರಿ ಇಲ್ಲ ಎಂಬಂತಾಗಿದೆ ಈ ಪ್ರಕರಣ. ಕಂಪ್ಲಿ ಪೊಲೀಸರು ಪ್ರಕರಣವನ್ನು ಭೇದಿಸುವಲ್ಲಿ ಯಶಸ್ವಿಯಾಗುತ್ತಾರೋ ಇಲ್ವೋ ಎಂಬುದನ್ನು ಕಾದು ನೋಡಬೇಕಾಗಿದೆ. ರಘುವೀರ್ ಸಿಟಿ ಟಿವಿ ಕಂಪ್ಲಿ. ಹಾಲಾಕ್ ಬರ್ತಾ ಇದ್ರು ಜನ. 10 ಗಂಟೆವರೆಗೆ ದೇವಸ್ಥಾನದಲ್ಲಿ ಇದ್ವಿ ನಾವು. 10 ಗಂಟೆ ಮುಗಿದ್ಮೇಲೆ ಬೀಗ ಹಾಕೊಂಡು ಹೋಗಿದ್ವಿ. ಇವಾಗ ಮಧ್ಯಾಹ್ನ ಬಂದು 2 ಗಂಟೆಗೆ ನೋಡಿದಾಗ ಈ ಥರ ಆಗಿದೆ. ಏನೇನು ಹೋಗಿದ್ದು? ಈ ಥರ ಬೀಗ ಹೊಡೆದಿದ್ರ, ಬೀಗದ ಪತ್ತ ತಗೊಂಡೋಗ್ಯಾರ. 3 ಗಂಟೆ ಹೋಗಿದ್ದು ಅವರು, ತಾಮ್ರದ ಗಂಟೆ ಹೋಗಿದ್ದು ಆಗ್ಬೋದು ಅಂತ 3 ಸೇರಿ. ಆಗಲಂತೆ ಈ ಥರ ಮಾಡಿದ್ದಾರೆ. ನೈಟ್ ಹೊತ್ತು ಇದು ಏನಾದರೂ ಒಂದು ಜವಾಬ್ದಾರಿ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕೇಳಿದ್ರು.